ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋ ಉಪನ್ಯಾಸದಲ್ಲಿ ನಾನು ನಿಮಗೆ ರಾಜ್ಯದ ಪ್ರಾಮುಖ್ಯತೆ ಅಥವಾ ಮಹತ್ವದ ಬಗ್ಗೆ ತಿಳಿಸಿಕೊಡಲಿಕ್ಕಿದ್ದೇನೆ. In my last lecture, I have discussed about the meaning of the state, nature and definitions, and also features of the state. Today, I am going to discuss about the importance of the state. State is a political association. It is the most powerful of all social institutions. According to Aristotle, state is a natural and necessary institution. Some thinkers considered state as a moral institution, but the Marxists consider the state as a tool or instrument of exploitation. Whatever may be the opinion of the political thinkers, we cannot underestimate the importance of state. The following are some of the important points which reveals the importance of the state. ವಿದ್ಯಾರ್ಥಿನಿಯರೇ, ಇಂದಿನ ಉಪನ್ಯಾಸದಲ್ಲಿ ನಾನು ರಾಜ್ಯದ ಪ್ರಾಮುಖ್ಯತೆ ಬಗ್ಗೆ ನಿಮಗೆ ತಿಳಿಸಿಕೊಡಲಿಕ್ಕಿದ್ದೇನೆ. ರಾಜ್ಯವು ರಾಜಕೀಯವಾಗಿ ಸಂಘಟಿತವಾದ ಸಂಸ್ಥೆಯಾಗಿದೆ. ಮಾನವನು ಸ್ಥಾಪಿಸಿಕೊಂಡಿರುವ ಸಂಘ ಸಂಸ್ಥೆಗಳಲ್ಲಿ ರಾಜ್ಯವು ಅಗ್ರಗಣ್ಯವಾಗಿದೆ. ಅರಿಸ್ಟಾಟಲ್ ಅವರ ಅಭಿಪ್ರಾಯದಲ್ಲಿ ರಾಜ್ಯವು ಸ್ವಾಭಾವಿಕ ಮತ್ತು ಅಗತ್ಯವಾದ ಸಂಸ್ಥೆಯಾಗಿದೆ. ಆದರೆ ಮಾರ್ಕ್ಸ್ವಾದಿಗಳು ರಾಜ್ಯವನ್ನು ಶೋಷಣೆಯ ಸಾಧನವೆಂದು ಕರೆದಿದ್ದಾರೆ. ರಾಜ್ಯದ ಬಗ್ಗೆ ರಾಜಕೀಯ ಚಿಂತಕರ ಅಭಿಪ್ರಾಯಗಳು ಏನೇ ಇರಲಿ, ನಾವು ರಾಜ್ಯದ ಮಹತ್ವವನ್ನು ಕಡೆಗಣಿಸುವಂತಿಲ್ಲ. ರಾಜ್ಯದ ಪ್ರಾಮುಖ್ಯತೆಯನ್ನು ಈ ಕೆಳಗಿನ ಅಂಶಗಳಿಂದ ಮನಗಾಣಬಹುದು. Number 1. Welfare of the public or public good, Jana Kalyana. The main aim of the state is to promote the welfare of the public. Plato and Aristotle also maintained that the aim of the state was public good and moral welfare. Almost all political thinkers have been supporting this view of Aristotle and Plato. The state exists to promote greatest happiness of greatest number of people. For this purpose, state undertakes number of welfare activities. The welfare functions were prominent right from the ancient time. There are references in this regard in Manusmriti and Arthashastra of Kautilya. Aristotle says the state continues for the sake of good life. ರಾಜ್ಯದ ಮಹತ್ವವನ್ನು ವಿವರಿಸುವಾಗ ಮೊದಲಿಗೆ ಕಂಡುಬರುವ ಅಂಶವೆಂದರೆ ಜನಕಲ್ಯಾಣ, ಪಬ್ಲಿಕ್ ವೆಲ್ಫೇರ್. ರಾಜ್ಯದ ಪ್ರಮುಖ ಉದ್ದೇಶವೇ ಜನಕಲ್ಯಾಣ ಅಥವಾ ಜನರ ಅಭ್ಯುದಯ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ಕೂಡ ಸಾರ್ವಜನಿಕ ಕಲ್ಯಾಣ ಮತ್ತು ನೈತಿಕ ಅಭ್ಯುದಯವೇ ರಾಜ್ಯದ ಪರಮ ಗುರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆ ನಂತರ ಬಂದ ಎಲ್ಲ ಚಿಂತಕರು ಈ ಅಭಿಪ್ರಾಯವನ್ನೇ ಬೆಂಬಲಿಸಿದ್ದಾರೆ. ರಾಜ್ಯವು ಅಸ್ತಿತ್ವಕ್ಕೆ ಬಂದಿರುವುದು ಅತ್ಯಂತ ಹೆಚ್ಚು ಜನರಿಗೆ ಅತ್ಯಂತ ಹೆಚ್ಚು ಸೌಲಭ್ಯವನ್ನು, ಸಂತೋಷವನ್ನು ಒದಗಿಸುವುದಕ್ಕಾಗಿ. ಈ ಉದ್ದೇಶಕ್ಕಾಗಿ ರಾಜ್ಯವು ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಪುರಾತನ ಕಾಲದಿಂದಲೂ ರಾಜ್ಯವು ಜನರ ಅಭ್ಯುದಯಕ್ಕೆ ಪ್ರಾಮುಖ್ಯತೆ ನೀಡುತ್ತಾ ಬಂದಿದೆ. ಮನುಸ್ಮೃತಿ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಅರಿಸ್ಟಾಟಲ್ ಕೂಡ
ರಾಜ್ಯವು ಜನರ ಒಳಿತಿಗಾಗಿ ಮುಂದುವರಿಯುತ್ತಿದೆ ಎಂದಿದ್ದಾರೆ. The second point is maintenance of law and order, ಕಾನೂನು ಮತ್ತು ವ್ಯವಸ್ಥೆಯ ಪಾಲನೆ. Another important role of the state is maintenance of law and order. From the very beginning, it has been the sole aim of the state to maintain law and order. The absence of state leads to anarchy. It is the main aim of the state to protect individuals, to ensure security of their life, liberty, and property. Books like Mahabharata and Arthashastra argued that the state was created to maintain law and order. State is said to have been created deliberately to put an end to anarchy and create order for the progress of mankind. ಕಾನೂನು ಮತ್ತು ವ್ಯವಸ್ಥೆಯ ಪಾಲನೆ, ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್. ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯದ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ. ಆರಂಭದಿಂದಲೂ ಕಾನೂನು ಮತ್ತು ವ್ಯವಸ್ಥೆಯ ಪಾಲನೆ ರಾಜ್ಯದ ಪ್ರಮುಖ ಕರ್ತವ್ಯವಾಗಿತ್ತು ಅಥವಾ ರಾಜ್ಯದ ಏಕೈಕ ಗುರಿಯಾಗಿತ್ತು. ರಾಜ್ಯ ಇಲ್ಲದಿದ್ದರೆ ಅಥವಾ ರಾಜ್ಯದ ಅನುಪಸ್ಥಿತಿಯು ಅರಾಜಕತೆಗೆ ಕಾರಣವಾಗುತ್ತದೆ. ನಾಗರಿಕರಿಗೆ ರಕ್ಷಣೆ ನೀಡುವುದು, ಅವರ ಜೀವ, ಸ್ವಾತಂತ್ರ್ಯ ಮತ್ತು ಆಸ್ತಿಯನ್ನು ರಕ್ಷಿಸುವುದು ರಾಜ್ಯದ ಮೊದಲ ಬಾಧ್ಯತೆಯಾಗಿದೆ. ರಾಜ್ಯದ ರಚನೆ ಆಗಿರುವುದೇ ಕಾನೂನು ಮತ್ತು ವ್ಯವಸ್ಥೆಯ ಪಾಲನೆಗಾಗಿ ಎಂದು ಮಹಾಭಾರತ, ಅರ್ಥಶಾಸ್ತ್ರ ಮೊದಲಾದ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಅರಾಜಕತೆಯನ್ನು ಕೊನೆಗಾಣಿಸಿ ಮನುಕುಲದ ಪ್ರಗತಿಗಾಗಿ ಉದ್ದೇಶಪೂರ್ವಕವಾಗಿ ರಾಜ್ಯದ ರಚನೆಯಾಗಿದೆ ಎಂದು ಹೇಳಲಾಗಿದೆ. ಹೀಗೆ ರಾಜ್ಯವು ಅತ್ಯಂತ ಮಹತ್ವದ ಸಂಸ್ಥೆಯಾಗಿದೆ. The third point is state protects the life and property of the individual. State is bound to protect the life and property. Man cannot live outside the state. His all-round development is possible only in a state. His very existence depends on the protection given by the state. Right to life is a basic right which is protected by the state through its law. State is also important to protect the property of the people. Hence, state becomes indispensable. ಜನರ ಜೀವ ಮತ್ತು ಆಸ್ತಿಯ ರಕ್ಷಣೆ. ನಾಗರಿಕರ ಜೀವ ಮತ್ತು ಆಸ್ತಿಯ ರಕ್ಷಣೆಗೆ ರಾಜ್ಯವು ಬದ್ಧವಾಗಿದೆ. ಮಾನವನು ರಾಜ್ಯವನ್ನು ಬಿಟ್ಟು ಬದುಕಲಾರ. ರಾಜ್ಯದ ಒಳಗೆ ಮಾತ್ರ ಆತನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಆತನ ಅಸ್ತಿತ್ವವೇ ರಾಜ್ಯವು ನೀಡುವ ರಕ್ಷಣೆಯ ಮೇಲೆ ಅವಲಂಬಿತವಾಗಿದೆ. ಜೀವಿಸುವ ಹಕ್ಕು ವ್ಯಕ್ತಿಯ ಮೂಲಭೂತ ಹಕ್ಕು. ರಾಜ್ಯವು ಕಾನೂನಿನ ಮೂಲಕ ಈ ಹಕ್ಕನ್ನು ರಕ್ಷಿಸುತ್ತದೆ. ಅಲ್ಲದೆ ವ್ಯಕ್ತಿಯ ಆಸ್ತಿಯ ರಕ್ಷಣೆಗೂ ರಾಜ್ಯವು ಅಗತ್ಯವಾಗಿದೆ. ಹಾಗಾಗಿ ರಾಜ್ಯ ಎನ್ನುವ ಸಂಸ್ಥೆಯು ಮಾನವನಿಗೆ ಅಗತ್ಯವೂ ಅನಿವಾರ್ಯವೂ ಆಗಿದೆ. Fourthly, state creates social welfare, ಸಾಮಾಜಿಕ ಕಲ್ಯಾಣ. The state not only maintains law and order but also promotes social and economic welfare of the people. State tries to eliminate social evils. The main aim of the state is to produce good citizens. State spends huge amount to provide best education
and health facilities to its citizens. For example, in India, education is free and compulsory up to 14 years of age. State also passed laws against the social evils like child marriage, untouchability, dowry system, harassment of women, and so on. State also fights against illiteracy. Thus, state strives to promote the common welfare of the people in social and economic field also. ನಾಲ್ಕನೆಯದಾಗಿ ರಾಜ್ಯದ ಮಹತ್ವವೆಂದರೆ ರಾಜ್ಯವು ಸಾಮಾಜಿಕ ಅಭ್ಯುದಯವನ್ನು ಸಾಧಿಸುತ್ತದೆ. ರಾಜ್ಯವು ಕೇವಲ ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡುವುದು ಮಾತ್ರವಲ್ಲದೆ ಜನರ ಸಾಮಾಜಿಕ ಮತ್ತು ಆರ್ಥಿಕ ಅಭ್ಯುದಯಕ್ಕಾಗಿ ಶ್ರಮಿಸುತ್ತದೆ. ಏಕೆಂದರೆ ರಾಜ್ಯದ ಮುಖ್ಯ ಗುರಿ ಒಳ್ಳೆಯ ನಾಗರಿಕರನ್ನು ರೂಪಿಸುವುದು. ನಾಗರಿಕರಿಗೆ ಅತ್ಯುತ್ತಮ ಶಿಕ್ಷಣ ಮತ್ತು ಒಳ್ಳೆಯ ಆರೋಗ್ಯ ಸೇವೆಗಳನ್ನು ಒದಗಿಸಲು ರಾಜ್ಯವು ದೊಡ್ಡ ಮೊತ್ತವನ್ನು ವಿನಿಯೋಗಿಸುತ್ತದೆ. ಉದಾಹರಣೆಗೆ, ಭಾರತದಲ್ಲಿ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಬಾಲ್ಯ ವಿವಾಹ, ಅಸ್ಪೃಶ್ಯತೆ, ವರದಕ್ಷಿಣೆ, ಮಹಿಳಾ ದೌರ್ಜನ್ಯ ಇತ್ಯಾದಿ ಸಾಮಾಜಿಕ ಪಿಡುಗುಗಳನ್ನು ತಡೆಗಟ್ಟಲು ರಾಜ್ಯವು ಅನೇಕ ಕಾನೂನುಗಳನ್ನು ರೂಪಿಸಿದೆ. ಅನಕ್ಷರತೆಯನ್ನು ಹೋಗಲಾಡಿಸಲು ರಾಜ್ಯವು 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹೀಗೆ ರಾಜ್ಯವು ಜನರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಹೆಚ್ಚು ಒತ್ತು ನೀಡುತ್ತಿದೆ. Fifthly, state is also important to protect the rights of the people. Almost all modern states conferred certain rights to its citizens. These rights are guaranteed in the Constitution itself. For example, in India, Part 3 of the Constitution deals with the fundamental rights. Similarly, Part 4A of the Constitution contains a list of fundamental duties. Rights are the facilities conferred by the state to its citizens through Constitution. Duties are the obligations on the part of the citizens. Citizens can enjoy rights only in a state. State protects these rights against any violation. At the same time, citizens have to perform their duties. An independent judiciary is the guardian of the Constitution and the protector of fundamental rights. Thus, state protects the rights and duties of the citizens. ಐದನೆಯ ಪ್ರಮುಖ ಅಂಶವೆಂದರೆ ಪ್ರಜೆಗಳ ಹಕ್ಕುಗಳ ರಕ್ಷಣೆಗಾಗಿಯೂ ರಾಜ್ಯವು ಅಗತ್ಯವಾಗಿದೆ. ವಿಶ್ವದ ಬಹುತೇಕ ಆಧುನಿಕ ರಾಷ್ಟ್ರಗಳು ತನ್ನ ನಾಗರಿಕರಿಗೆ ಅನೇಕ ಹಕ್ಕುಗಳನ್ನು ನೀಡಿವೆ. ಈ ಹಕ್ಕುಗಳಿಗೆ ಸಂವಿಧಾನದ ಮಾನ್ಯತೆ ಮತ್ತು ನ್ಯಾಯಾಲಯದ ರಕ್ಷಣೆಯನ್ನು ಸಹ ನೀಡಲಾಗಿದೆ. ಉದಾಹರಣೆಗೆ, ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳ ಉಲ್ಲೇಖವಿದೆ. ಅದೇ ರೀತಿ ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ ನಾಗರಿಕರ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನೀಡಲಾಗಿದೆ. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ. ಹಕ್ಕುಗಳೆಂದರೆ ರಾಜ್ಯವು ಸಂವಿಧಾನದ ಮೂಲಕ ನಾಗರಿಕರಿಗೆ ನೀಡಿರುವ ಸೌಲಭ್ಯಗಳು. ಕರ್ತವ್ಯಗಳೆಂದರೆ ರಾಜ್ಯಕ್ಕೆ ನಾಗರಿಕರ ಬಾಧ್ಯತೆ ಅಥವಾ ಜವಾಬ್ದಾರಿ. ಇವೆರಡರ ರಕ್ಷಣೆ ರಾಜ್ಯದ ಹೊಣೆಗಾರಿಕೆಯಾಗಿದೆ. ರಾಜ್ಯದಲ್ಲಿ ಮಾತ್ರ ವ್ಯಕ್ತಿಗಳು
ಹಕ್ಕುಗಳನ್ನು ಹೊಂದಿರಲು ಸಾಧ್ಯ. ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ರಾಜ್ಯವು ರಕ್ಷಣೆ ನೀಡುತ್ತದೆ. ಸ್ವತಂತ್ರ ನ್ಯಾಯಾಂಗವು ಸಂವಿಧಾನದ ಮತ್ತು ನಾಗರಿಕರ ಹಕ್ಕುಗಳ ರಕ್ಷಕನಾಗಿದೆ. ಹೀಗೆ ರಾಜ್ಯವು ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳ ರಕ್ಷಣೆಯಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತದೆ. Sixth important point is state protects the weaker section of the society. That is protection of the weaker section. ಸಮಾಜದ ದುರ್ಬಲ ವರ್ಗದವರ ರಕ್ಷಣೆ. State takes necessary steps to protect the weaker section of society like women, children, minorities and others. State ensures social security measures during old age, sickness, unemployment, famine, flood, pandemic like COVID-19, etc. For example, in India, special efforts are made to enable the scheduled caste and scheduled tribes to bring them to the mainstream through various empowerment programs. Thus, state plays a very dominant role in protecting the weaker section of society. ಆರನೆಯ ಪ್ರಮುಖ ಅಂಶವೆಂದರೆ ರಾಜ್ಯವು ಸಮಾಜದ ದುರ್ಬಲ ವರ್ಗದವರಿಗೆ ರಕ್ಷಣೆ ನೀಡುತ್ತದೆ. ಪ್ರೊಟೆಕ್ಷನ್ ಆಫ್ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ. ಮಕ್ಕಳು, ಮಹಿಳೆಯರು, ಅಲ್ಪಸಂಖ್ಯಾತರು ಇತ್ಯಾದಿ ದುರ್ಬಲ ವರ್ಗದವರ ರಕ್ಷಣೆಗೆ ರಾಜ್ಯವು ಅಗತ್ಯ ಕ್ರಮ ಕೈಗೊಳ್ಳುತ್ತದೆ. ರಾಜ್ಯವು ಸಾಮಾಜಿಕ ಭದ್ರತೆಯ ಖಾತರಿ ನೀಡುತ್ತದೆ. ವೃದ್ಧರಿಗೆ ವೃದ್ಧಾಪ್ಯ ವೇತನ, ವಿಧವೆಯರಿಗೆ ವಿಧವಾ ವೇತನ, ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಸಂಜೀವಿನಿ, ನಿರುದ್ಯೋಗ ಭತ್ಯೆ, ಬರಗಾಲ ಮತ್ತು ಪ್ರವಾಹದ ಸಂದರ್ಭದಲ್ಲಿ ಸಹಾಯ, ಕೋವಿಡ್-19 ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ರಾಜ್ಯವು ಅಗತ್ಯ ಕ್ರಮ ಕೈಗೊಳ್ಳುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರನ್ನು ಮುಖ್ಯ ವಾಹಿನಿಗೆ ತರುವುದಕ್ಕಾಗಿ ಅನೇಕ ಸಬಲೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ. ಹೀಗೆ ರಾಜ್ಯವು ದುರ್ಬಲ ವರ್ಗದವರ ರಕ್ಷಣೆಗೆ ಕಟಿಬದ್ಧವಾಗಿದೆ. In its seventh place, the state imparts good political education to its citizens. ಒಳ್ಳೆಯ ರಾಜಕೀಯ ಶಿಕ್ಷಣವನ್ನು ನೀಡುತ್ತದೆ. State imparts political education to its citizens. Voting right is given to all citizens who have attained 18 years of age. Similarly, the citizens who have completed 25 years of age are given the right to contest election. In India, seats are reserved for backward classes, scheduled caste and scheduled tribe in the parliamentary and state assembly elections. Constitution provides reservation of seats for women in the panchayat elections, both rural and urban. The Election Commission, election campaign, party manifesto, etc. imparts good political education to the people. ರಾಜ್ಯವು ತನ್ನ ನಾಗರಿಕರಿಗೆ ಒಳ್ಳೆಯ ರಾಜಕೀಯ ಶಿಕ್ಷಣವನ್ನು ನೀಡುತ್ತದೆ. ರಾಜ್ಯದ ಇನ್ನೊಂದು ಪ್ರಾಮುಖ್ಯತೆ ಎಂದರೆ ರಾಜ್ಯವು ತನ್ನ ಪ್ರಜೆಗಳಿಗೆ ಉತ್ತಮವಾದ ರಾಜಕೀಯ ತರಬೇತಿಯನ್ನು ನೀಡುತ್ತದೆ. ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ. ಅದೇ ರೀತಿ 25 ವರ್ಷ ಪೂರೈಸಿರುವ ನಾಗರಿಕರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ನೀಡಲಾಗಿದೆ. ಸಂಸತ್ತು ಮತ್ತು
ರಾಜ್ಯದ ಅಸೆಂಬ್ಲಿ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗ ಹಾಗೂ ಹಿಂದುಳಿದ ವರ್ಗದವರಿಗೆ ಸ್ಥಾನಗಳನ್ನು ಮೀಸಲಾಗಿರಿಸಲಾಗಿದೆ. ಪಂಚಾಯತ್ ಚುನಾವಣೆಗಳಲ್ಲಿ, ಅದು ಗ್ರಾಮೀಣ ಪಂಚಾಯತ್ ಇರಬಹುದು ಅಥವಾ ನಗರ ಪಂಚಾಯತ್ ಪದ್ಧತಿ ಇರಬಹುದು, ಅಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಾಗಿರಿಸಲಾಗಿದೆ. ಚುನಾವಣಾ ಆಯೋಗ ಚುನಾವಣಾ ಪ್ರಣಾಳಿಕೆ, ಚುನಾವಣಾ ಭಾಷಣಗಳು ಇತ್ಯಾದಿ ಜನರಿಗೆ ಒಳ್ಳೆಯ ರಾಜಕೀಯ ಶಿಕ್ಷಣವನ್ನು ನೀಡುತ್ತದೆ. In its eighth place, state also takes necessary steps for the progress of individual, ವ್ಯಕ್ತಿಯ ಪ್ರಗತಿ. In the absence of state, progress of individual is not possible. Development of personality of the individual is possible only in a state. There must be peace and order in society. If there is any threat to the life, liberty and property of individual, he cannot even think of his all-round development or progress. Therefore, state is very much essential. ರಾಜ್ಯವು ವ್ಯಕ್ತಿಯ ಪ್ರಗತಿಗೆ ಅಗತ್ಯವಾಗಿದೆ. ರಾಜ್ಯದ ಅನುಪಸ್ಥಿತಿಯಲ್ಲಿ ವ್ಯಕ್ತಿಯ ಪ್ರಗತಿ ಅಸಾಧ್ಯ. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯು ಸಾಧ್ಯವಾಗುವುದು ರಾಜ್ಯದಲ್ಲಿ ಮಾತ್ರ. ಸಮಾಜದಲ್ಲಿ ಶಾಂತಿ ಮತ್ತು ವ್ಯವಸ್ಥೆಯು ನೆಲೆಸಿದ್ದಾಗ ಪ್ರಗತಿ ಸಾಧ್ಯವಾಗುತ್ತದೆ. ಒಂದು ವೇಳೆ ವ್ಯಕ್ತಿಯ ಜೀವ, ಸ್ವಾತಂತ್ರ್ಯ ಮತ್ತು ಆಸ್ತಿಗೆ ಬೆದರಿಕೆಗಳು ಅಥವಾ ಅಪಾಯವಿದ್ದರೆ ವ್ಯಕ್ತಿಯ ಪ್ರಗತಿ ಅಥವಾ ಅಭಿವೃದ್ಧಿಯು ಕನಸಿನ ಮಾತೇ ಸರಿ. ಆದ್ದರಿಂದ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯವು ಅಗತ್ಯವಾಗಿದೆ. Thus, state is a necessary evil. We cannot live without a state. State imparts justice and protects the weak against the strong. State is very much essential for the progress of individual. In the absence of state, human life will be horrible and unbearable. Therefore, state is very essential for every individual. ಹೀಗೆ ರಾಜ್ಯವು ಮಾನವನಿಗೆ ಅತೀ ಅಗತ್ಯವಾದ ಸಂಸ್ಥೆಯಾಗಿದೆ. ರಾಜ್ಯವಿಲ್ಲದೆ ವ್ಯಕ್ತಿಯ ಬದುಕು ಹಸನಾಗಲಾರದು. ಸಬಲರ ವಿರುದ್ಧ ದುರ್ಬಲರಿಗೆ ರಕ್ಷಣೆ ನೀಡುವುದು, ದುರ್ಬಲ ವರ್ಗದವರಿಗೆ ನ್ಯಾಯ ಒದಗಿಸುವುದು ರಾಜ್ಯದಿಂದ ಮಾತ್ರ ಸಾಧ್ಯ. ಹಾಗಾಗಿ ವ್ಯಕ್ತಿಯ ಉತ್ಕೃಷ್ಟಕ್ಕೆ ರಾಜ್ಯವು ಅತಿ ಅಗತ್ಯವಾಗಿದೆ. ರಾಜ್ಯದ ಹೊರತು ಮಾನವನ ಬದುಕು ಭಯಾನಕವೂ ದುಸ್ತರವೂ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ.